ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಇಂಪಾರ್ಟೆಂಟ್ ಡೌಟ್ ಅನ್ನ ಕ್ಲಿಯರ್ ಮಾಡಲಿದ್ದೇನೆ. ಅದೇನಪ್ಪಾ ಅಂದ್ರೆ, ಮ್ಯಾಮ್ ನಂದು ಇವಾಗ ಎಂ.ಕಾಮ್ ಬಿ.ಎಡ್ ಆಗಿದೆ. ನಾನು ಕೆಸೆಟ್ಗೂ ಕೂಡ ಪ್ರಿಪೇರ್ ಆಗಬೇಕು. ಅದೇ ರೀತಿ ನಾನು ಮುಂಬರುವ ಪಿ.ಯು ಲೆಕ್ಚರರ್ ಅಪಾಯಿಂಟ್ಮೆಂಟ್ಗೂ ಕೂಡ ಪ್ರಿಪೇರ್ ಆಗಬೇಕು. ಸೊ ಎರಡಕ್ಕೂ ಸಿಲೆಬಸ್ ಸೇಮ್ ಇರುತ್ತಾ, ಅಥವಾ ಅದರ ಒಂದು ಕಂಪ್ಯಾರಿಸನ್ ಅನ್ನ ನೀವು ಹೇಳ್ತೀರಾ ಅಂತ ತುಂಬಾ ಜನ ನನಗೆ ಪರ್ಸನಲ್ ಡಿ.ಎಂ ಅನ್ನ ಕೂಡ ಮಾಡಿದ್ರಿ. ಅದೇ ರೀತಿ ಯೂಟ್ಯೂಬಿನ ವಿಡಿಯೋದ ಕಮೆಂಟ್ ಅಲ್ಲಿಯೂ ಕೂಡ ತುಂಬಾ ಜನ ಕ್ವಶನ್ ಅನ್ನ ಕೇಳಿದ್ರಿ. ಸೊ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ನಿಮ್ಮ ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿದ್ದೇವೆ. ಸ್ಪೆಸಿಫಿಕಲಿ ನಾನು ಕಾಮರ್ಸ್ ಸಿಲೆಬಸ್ ಅನ್ನ ಡಿಸ್ಕಸ್ ಮಾಡಲಿದ್ದೇನೆ. ಓಕೆನಾ? ಈಗ ನೋಡಿ, ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತೀನಿ, ಈಗ ನೀವು ಎಂ.ಕಾಮ್ ಆಗಿರುವಂತಹ ಸ್ಟೂಡೆಂಟ್ ಆಗಿದ್ರೆ, ನೀವು ಒಬ್ಬ ಎಂ.ಕಾಮ್ ಕ್ವಾಲಿಫೈ ಆಗಿದ್ರೆ ನೀವು ಕೆಸೆಟ್ ಕೊಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಹೌದಾ? ಈ ವಿಷಯ ನಿಮಗೆ ಗೊತ್ತಿದೆ. ಎಂ.ಕಾಮ್ ಮಾಡಿದೀರಾ ಅಥವಾ ಪಿ.ಜಿ ಮಾಡಿದೀರಾ ಅಂದ್ರೆ ನೀವು ಕೆಸೆಟ್ಗೆ ಎಲಿಜಿಬಲ್ ಇರ್ತೀರಾ. ಈಗ ನಮ್ಮದು ಒಂದು ಕಾಮರ್ಸ್ ಚಾನೆಲ್ ಆಗಿರೋದ್ರಿಂದ ನಾನು ಎಂ.ಕಾಮ್ಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಎಂ.ಕಾಮ್ ಆಗಿರೋರು ಕೆಸೆಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಎಂ.ಕಾಮಿನ ಸಿಲೆಬಸ್ ಇಂದನೇ 10 ಚಾಪ್ಟರ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ ಕೆಸೆಟ್ ಸಿಲೆಬಸ್ ಅಲ್ಲಿ. ಹೌದಾ? ನೀವು ಏನು ಪಿ.ಯು.ಸಿ ಫಸ್ಟ್ ಇಯರ್ ಇಂದ ಎಂ.ಕಾಮ್ ಫೈನಲ್ ಇಯರ್ ವರೆಗೂ ಕಲಿತಿರೋ ಅದೆಲ್ಲವನ್ನು ಒಟ್ಟಾರೆಯಾಗಿ ನಾವು ಕೆಸೆಟ್ ಸಿಲೆಬಸ್ ಅಲ್ಲಿ ನೋಡ್ತೀವಿ. ಅಲ್ಲಿ ನಿಮಗೆ ಗೊತ್ತಿರುವ ಹಾಗೆ 10 ಚಾಪ್ಟರ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಕೆಸೆಟ್ ಅಥವಾ ನೆಟ್ ಸಿಲೆಬಸ್ ಎರಡೂ ಕೂಡ ಸೇಮ್ ಇದೆ. ಕೆಸೆಟ್ ಮತ್ತೆ ನೆಟ್ ಸಿಲೆಬಸ್ ಎರಡೂ ಸೇಮ್ ಸಿಲೆಬಸ್ ಇದೆ. ಅದರಲ್ಲಿ 10 ಚಾಪ್ಟರ್ಸ್ ಅನ್ನ ನಾವು ನೋಡ್ತೀವಿ. ಹೌದಾ? ಈಗ ಆಲ್ರೆಡಿ ನನ್ನ ಸ್ಟೂಡೆಂಟ್ಸ್ ಗೆ ಈ ಒಂದು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಸಿನ ಕೆಸೆಟ್ ನೆಟ್ ಪ್ಲೇ ಲಿಸ್ಟ್ ಅಲ್ಲಿ ಆ ಒಂದು ವಿಡಿಯೋ ಇದೆ, ಅದನ್ನ ನೀವು ನೋಡಬಹುದು. ಅದೇ ರೀತಿ ನಿಮಗೆ ಗೊತ್ತಿರುವ ಹಾಗೆ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಸಿನ ಹೊಸ ಪೇಡ್ ಕ್ಲಾಸ್ 1ನೇ ಜನವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದರ ಎನ್ರೋಲ್ಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ. ಅದರ ಡೀಟೇಲ್ಸ್ ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ತಿಳಿಸಬೇಕು, ಅಥವಾ ನೀವು ಈಗ ಆಲ್ರೆಡಿ ನಾನು ಹೇಳಿರುವ ಹಾಗೆ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ 2026ರ ಬ್ಯಾಚ್ ಅನ್ನ ಪರ್ಚೇಸ್ ಮಾಡಬಹುದು. ಓಕೆನಾ? ಸೊ ನಾನೇನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, 10 ಚಾಪ್ಟರ್ಸ್ ಅನ್ನ ಕೆಸೆಟ್ ಮತ್ತೆ ನೆಟ್ಟಿನ 10 ಚಾಪ್ಟರ್ಸ್ ಅನ್ನ ನಾವು ನೋಡ್ತೀವಿ. ಅದೇ 10 ಚಾಪ್ಟರ್ನ ಕಂಟೆಂಟ್ ಅನ್ನು ನಾವು ಈ ಒಂದು ಪಿ.ಯು.ಸಿ ಸಿಲೆಬಸ್ ಅಲ್ಲಿ, ಅಂದ್ರೆ 2018ರಲ್ಲಿ ಏನು ರಿಕ್ರೂಟ್ಮೆಂಟ್ ಆಯ್ತು ಆಗ ನಡೆದಂತ ಎಕ್ಸಾಮಿನ ಪೇಪರ್ 1 ಮತ್ತೆ ಪೇಪರ್ 2 ಅಂದ್ರೆ ಕಾಮರ್ಸ್ ಸ್ಪೆಸಿಫಿಕ್ 2 ಪೇಪರ್ಸ್ ಏನಿರುತ್ತೆ ಅದರಲ್ಲಿ ನಾವು 2 ಪೇಪರ್ ಅಲ್ಲಿಯೂ ಕೂಡ ಕೆಸೆಟ್ಟಿನ ಸಿಲೆಬಸ್ಸಿನ ಸಿಮಿಲರ್ ಅಂದ್ರೆ 70% ನೀವು ಕವರ್ ಮಾಡಬಹುದು. ಕೆಸೆಟ್ ಅಥವಾ ನೆಟ್ಟಿನ ಸಿಲೆಬಸ್ ಅನ್ನ ಫೋಕಸ್ ಆಗಿ ಇಟ್ಕೊಂಡು ಓದಿದ್ರೆ ನೀವು ಕೆಸೆಟ್ಟಿನ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಬಹುದು. ಅದೇ ರೀತಿ ನೀವು ಪಿ.ಯು.ಸಿ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಬಹುದು. ಆದರೆ ನಾನು ಹೇಳೋದೇನು, ಆ ಒಂದು ಎಕ್ಸಾಮಿನ ಅಪ್ರೋಚ್ ಬೇರೆ ಬೇರೆ ಆಗಿದೆ. ಹೇಗೆ ಮ್ಯಾಮ್ ಅಂದ್ರೆ, ನೋಡಿ, ಕೆಸೆಟ್ ಅನ್ನೋದು ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಅಂದ್ರೆ ನೀವು ಕೆಸೆಟ್ ಅನ್ನ ಕ್ಲಿಯರ್ ಮಾಡಿದ ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಗಾಗಿ ನಡೆಸುವಂತಹ ಸಿಇಟಿ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಾ. ಅಂದ್ರೆ ಕೆಸೆಟ್ ಮತ್ತೆ ನೆಟ್ ಕ್ಲಿಯರ್ ಆಗಿರೋದು ಮುಂದೆ ಬರುವಂತಹ ಅಸಿಸ್ಟೆಂಟ್ ಪ್ರೊಫೆಸರಿನ ಸಿಇಟಿ ಎಕ್ಸಾಮಿಗೆ ಅಟೆಂಡ್ ಆಗಬಹುದು ಅಂತ ಅರ್ಥ. ಆದ್ರೆ ಈ ಪಿ.ಯು ರಿಕ್ರೂಟ್ಮೆಂಟ್ ಏನಿದೆ ಅದಕ್ಕೆ ನಿಮಗೆ ಪಿ.ಜಿ ಪ್ಲಸ್ ಬಿ.ಎಡ್ ಇರಬೇಕು, ಎಂ.ಕಾಮ್ ಬಿ.ಎಡ್ ಇರಬೇಕು. ಎಂ.ಕಾಮ್ ಬಿ.ಎಡ್ ಆಗಿರೋರು ಇಲ್ಲಿ ಒಂದು ಎಕ್ಸಾಮಿಗೆ ಅಟೆಂಡ್ ಆಗ್ತೀರಾ, ಪಿ.ಯು ರಿಕ್ರೂಟ್ಮೆಂಟ್ ಎಕ್ಸಾಮಿಗೆ. ಆ ಎಕ್ಸಾಮ್ ಅಲ್ಲಿ ನೀವು ಕ್ಲಿಯರ್ ಮಾಡಿದ್ರೆ ಇದು ಅಪಾಯಿಂಟ್ಮೆಂಟ್ ಎಕ್ಸಾಮ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನೀವು ಮೆರಿಟ್ ಅಲ್ಲಿ ಬಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ನೀವು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತೀರಾ. ಸೊ ಇದು ಒಂದು ಅಪಾಯಿಂಟ್ಮೆಂಟ್ ಎಕ್ಸಾಮ್ ಆಗಿದೆ, ಅದು ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಕೆಸೆಟ್ ಅನ್ನೋದು ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಮುಂದೆ ಮತ್ತೆ ನೀವು ಸಿಇಟಿ ಕೊಡ್ಬೇಕಾಗತ್ತೆ. ಓಕೆನಾ? ಸಿಲೆಬಸ್ ಎರಡು ಸಿಮಿಲರ್ ಆಗಿದ್ರು ಕೂಡ 70% ಸೇಮ್ ಆಗಿದೆ ಸಿಲೆಬಸ್. ಆದ್ರೂ ಕೂಡ ಇಲ್ಲಿ ಕ್ವಶನ್ ಕೇಳುವಂತ ಫೋಕಸ್ ಬೇರೆ ಆಗಿರುತ್ತೆ, ಕೆಸೆಟ್ ಅಲ್ಲಿ ಕ್ವಶನ್ ಕೇಳುವಂತ ಫೋಕಸ್ ಬೇರೆ ರೀತಿ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತಗೊಂಡು ಹೋಗ್ತೀನಿ. ಆ ಸ್ಕ್ರೀನ್ ಮೇಲೆ, ನನ್ನ ಒಂದು ಲ್ಯಾಪ್ಟಾಪಿನ ಸ್ಕ್ರೀನ್ ಮೇಲೆ ನಿಮ್ಗೆ ಡಿಟೇಲ್ ಆಗಿ 1 by 1 ಹೇಳ್ತಾ ಹೋಗ್ತೀನಿ ಪಿ.ಯು ಸಿಲೆಬಸ್ ಏನು ಅಂತ. ಆ ಪಿ.ಯು ಸಿಲೆಬಸ್ ಅನ್ನ ಹೇಳ್ತಾ ಹೇಳ್ತಾ ನಾನು ನಿಮ್ಗೆ ಕೆಸೆಟ್ಗೆ ಅದನ್ನ ಕಂಪೇರ್ ಮಾಡಿ ಹೇಳ್ತೀನಿ. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಯಾವುದೇ ರೀತಿ ಡೌಟ್ ಬಂದ್ರೆ ನಾನು ಹೇಳಿದ ಹಾಗೆ ಸ್ಪೆಸಿಫಿಕಲಿ ಕಾಮರ್ಸ್ ಅನ್ನ ಫೋಕಸ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಡೌಟ್ ಇದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಅದೇ ರೀತಿ ನಮ್ಮ ಪಿ.ಯು.ಸಿ ಲೆಕ್ಚರರ್ ಈ ಒಂದು ರಿಕ್ರೂಟ್ಮೆಂಟಿನ ಪೇಡ್ ಕ್ಲಾಸಸ್ ಏನಿದೆ ಅದು ಜನವರಿ 15ರ ನಂತರ ಸ್ಟಾರ್ಟ್ ಆಗ್ತದೆ. ಅದರ ಫೀಸ್ ಸ್ಟ್ರಕ್ಚರ್ ಆಗಿರಬಹುದು, ಅದರ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ನಾನು ಬೇಗನೆ ಒಂದು ಸಪರೇಟ್ ವಿಡಿಯೋನ ಮಾಡಿ ತಿಳಿಸ್ತೀನಿ. ಬನ್ನಿ ಹಾಗಾದ್ರೆ ನಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗೋಣ. ಸೊ ಇಲ್ಲಿ ನೋಡಿ, ನಾನು ನಿಮ್ಗೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಹೇಳಿದ ಹಾಗೆ ನಾವು ಫಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಪಿ.ಯು ಲೆಕ್ಚರರ್ ಸಿಲೆಬಸ್ ಅನ್ನ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಸಿಲೆಬಸ್ ಏನಪ್ಪಾ ಅಂದ್ರೆ, ಲಾಸ್ಟ್ ಇಯರ್ ಏನ್ ನಮ್ದು ಅಪಾಯಿಂಟ್ಮೆಂಟ್ ಆಗಿತ್ತು ಪಿ.ಯು ಲೆಕ್ಚರರ್ ಅಪಾಯಿಂಟ್ಮೆಂಟ್, ಅದರ ಬಗ್ಗೆ ಏನು ಸಿಲೆಬಸ್ ಅನ್ನ ಕೊಟ್ಟಿದ್ರು ಆ ಸಿಲೆಬಸ್ ಅನ್ನ ನಾನು ಬೇಸ್ ಆಗಿಟ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀನಿ.
ಸೊ ಈಗ ಹೊಸ ನೋಟಿಫಿಕೇಶನ್ ಬಂದಾಗ ಏನಾದ್ರೂ ಚೇಂಜಸ್ ಆದ್ರೆ ಅದನ್ನ ನಾನು ಆಗಿಂದಾಗ ಈ ಚಾನಲ್ ಅಲ್ಲಿ ನಮ್ಮ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಎನ್ನುವಂತ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡಿ, ಕಾಮರ್ಸ್ ಅನ್ನುವಂತ ಬೇಸ್ ಅಂತೂ ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಈಗ ನಮ್ಮ ಅಕೌಂಟಿಂಗ್ ಆಗಿರ್ಬೋದು, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಕಾರ್ಪೊರೇಟ್ ಇಥಿಕ್ಸ್ ಈ ಎಲ್ಲ ಬೇಸ್ ಇದ್ದೇ ಇರುತ್ತೆ. ಏನಾದ್ರೂ ಅಡಿಷನಲ್ ಆಗ್ಬಹುದು ಅದರಲ್ಲಿ, ಅಥವಾ ಏನಾದ್ರೂ ಅಪ್ಗ್ರೇಡೇಷನ್ ಆಗ್ಬಹುದು, ಬಿಟ್ರೆ ಕಂಪ್ಲೀಟ್ ಚೇಂಜಸ್ ಅಂತೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಪೇಪರ್ 1 ಅಂತ ಬಂದಾಗ ಫಸ್ಟ್ ಚಾಪ್ಟರ್ ಏನ್ ಕೊಟ್ಟಿದ್ರು ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಕಾರ್ಪೊರೇಟ್ ಇಥಿಕ್ಸ್. ಈಗ ನಿಮಗೆ ನೀವು ಕೆಸೆಟ್ ಪ್ರಿಪೇರ್ ಆಗಿರಬಹುದು ಅಥವಾ ಆಗ್ತಾ ಇರಬಹುದು, ಅದರ ಸಿಲೆಬಸ್ ಅನ್ನು ನೋಡಿದಾಗ ನಿಮಗೆ ಫಸ್ಟ್ ಚಾಪ್ಟರ್ ಏನಿದೆ ಗೊತ್ತಾ, ಅಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಕಾರ್ಪೊರೇಟ್ ಇಥಿಕ್ಸ್ ಅಂತ ಇದೆ. ಓಕೆನಾ, ಕಾಮರ್ಸ್ ಅವರಿಗೆ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿಯೂ ಕೂಡ ಇದೆ, ಇಲ್ಲಿಯೂ ಕೂಡ ಇದೆ, ಸೇಮ್ ಫಸ್ಟ್ ಚಾಪ್ಟರ್ ಇದೆ. ಈ ಕಾರ್ಪೊರೇಟ್ ಇಥಿಕ್ಸ್ ಅನ್ನುವಂತಹ ಪಾರ್ಟ್ ಅನ್ನ ನಮ್ಮ ಕೆಸೆಟ್ ಸಿಲೆಬಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ 6th ಯೂನಿಟ್ ಇದೆ, ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಯೂನಿಟ್ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಈ ಫಸ್ಟ್ ಚಾಪ್ಟರ್ ನ ಎಲ್ಲ ಕಂಟೆಂಟ್ಸ್ ಕೂಡ ಕೆಸೆಟ್ ಕಂಟೆಂಟ್ ಅಲ್ಲಿ ಕವರ್ ಆಗಿದೆ. ಇಲ್ಲಿ ಬಂದಿರುವಂತಹ ಸಬ್ ಕಂಟೆಂಟ್ಸ್ ಏನಿದೆ ಇದೆಲ್ಲವೂ ಕೂಡ ಕೆಸೆಟ್ ಕಂಟೆಂಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಇರಬಹುದು, ಪೊಲಿಟಿಕಲ್ ಅಂಡ್ ಲೀಗಲ್ ಎನ್ವಿರಾನ್ಮೆಂಟ್ ಅಂದ್ರೆ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್, ಅಥವಾ ನಾವೇನಂತೀವಿ ಮ್ಯಾಕ್ರೋ ಅಂಡ್ ಮೈಕ್ರೋ ಎನ್ವಿರಾನ್ಮೆಂಟಿನ ಪಾರ್ಟ್ಗಳಿರ್ಬೋದು, ಇಕನಾಮಿಕ್ ಎನ್ವಿರಾನ್ಮೆಂಟ್, ಸೋಷಿಯಲ್, ಕಲ್ಚರಲ್ ಎನ್ವಿರಾನ್ಮೆಂಟ್ ಅಂಡ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಈಗ ಆಲ್ರೆಡಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿರೋರಿಗೂ ಗೊತ್ತಿರುತ್ತೆ, ಅದೇ ರೀತಿ ಪ್ರಿಪೇರ್ ಮಾಡ್ತಾ ಇರೋರಿಗೂ ಗೊತ್ತಿರುತ್ತೆ. ಅದೇ ರೀತಿ ಇಂಡಸ್ಟ್ರಿಯಲ್ ಪಾಲಿಸಿ, ಇದೇನು ಹೇಳಿ, ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಯಾವ ಯಾವ ಪಾಲಿಸೀಸ್ ಬರುತ್ತೆ, LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಇದರ ಬಗ್ಗೆನೂ ಕೆಸೆಟ್ ಅಲ್ಲಿ ಕವರ್ ಮಾಡಿದ್ದಾರೆ. ಇಥಿಕ್ಸ್ ಅಂತ ಬಂದಾಗ ನಾನು ಹೇಳಿದ ಹಾಗೆ ಚಾಪ್ಟರ್ 6 ನಮ್ಮ ಕೆಸೆಟ್ ಮತ್ತೆ ನೆಟ್ ಸಿಲೆಬಸ್ ನ ಚಾಪ್ಟರ್ 6 ಏನಿದೆ ಅದರಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ HRM ಅಂತ ಇದೆ. ಅಲ್ಲಿ ಈ ಇಥಿಕ್ಸ್ ಮತ್ತೆ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನ ಕವರ್ ಮಾಡಿದ್ದಾರೆ. ಓಕೆನಾ. ಎರಡನೇದಾಗಿ ನೋಡಿ, ಅಕೌಂಟಿಂಗ್ ಥಿಯರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕೆಸೆಟ್ ಅಲ್ಲಿ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅಂತ ಚಾಪ್ಟರ್ ಇದೆ. ಹೌದಾ, ಈ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅನ್ನೋದು ಸೆಕೆಂಡ್ ಚಾಪ್ಟರ್. ಆ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅನ್ನುವಂತಹ ಚಾಪ್ಟರ್ ಅಲ್ಲಿ ಈ ಅಕೌಂಟಿಂಗಿನ ಪಾರ್ಟ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮ PU ಸಿಲೆಬಸ್ ಅಲ್ಲಿ ಅಕೌಂಟಿಂಗ್ ಥಿಯರಿ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಏನು, ಇಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಪಾರ್ಟ್ ಗಿಂತನೂ ಥೆರಾಟಿಕಲ್ ಪಾರ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಅಂದ್ರೆ ಯಾವ ರೀತಿ ನೋಡಿ, ಮೀನಿಂಗ್ ಅಂಡ್ ಡೆಫಿನಿಷನ್ ಇರಬಹುದು. ಯಾಕಂದ್ರೆ ನಾವು PU ಲೆಕ್ಚರರ್ ಆಗೋದ್ರಿಂದ ಅವರಿಗೆ ಬೇಸಿಕ್ ಅಕೌಂಟಿಂಗ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನಾವು ಅವರಿಗೆ ಬೇಸ್ ಹೇಳ್ಕೊಡ್ತಾ ಇರ್ತೀವಿ. ಆಗ ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಮೀನಿಂಗ್ ಅಂಡ್ ಡೆಫಿನಿಷನ್, ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್, ಫೌಂಡೇಶನ್ಸ್ ಆಫ್ ಅಕೌಂಟಿಂಗ್ ಥಿಯರಿ, ಕಾನ್ಸೆಪ್ಟ್ಸ್ ಏನು, ಕನ್ವೆನ್ಷನ್ಸ್ ಏನು, ಅದೇ ರೀತಿ ಪ್ರಿನ್ಸಿಪಲ್ಸ್ ಏನು, ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಇನ್ಫ್ಲೇಷನ್ ಅಕೌಂಟಿಂಗ್ ಅಂಡ್ ಸೋಷಿಯಲ್ ಅಕೌಂಟಿಂಗ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ನೋಡಿ, ಈ ಒಂದು ಪಾರ್ಟ್ ಏನಿದೆ ನಮ್ಮ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅನ್ನುವಂತಹ ಕೆಸೆಟ್ಟಿನ ಸೆಕೆಂಡ್ ಚಾಪ್ಟರ್ ಅಲ್ಲಿ ಈ ಪಾರ್ಟ್ಸ್ ಕವರ್ ಆಗುತ್ತೆ. ಆದ್ರೆ ಅಲ್ಲಿ ಜಾಸ್ತಿ ನಮ್ಮ ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಫಿನಾನ್ಷಿಯಲ್ ಅಕೌಂಟಿಂಗ್ ಈ ಕಾನ್ಸೆಪ್ಟ್ಸ್ ಗೆ ಜಾಸ್ತಿ ಅಲ್ಲಿ ಫೋಕಸ್ ಅನ್ನ ಮಾಡಿದ್ದಾರೆ. ಆದ್ರೆ ಈ ಸಿಲೆಬಸ್ ಅಲ್ಲಿ PU ಲೆಕ್ಚರರ್ ಸಿಲೆಬಸ್ ಅಲ್ಲಿ ಅಕೌಂಟಿಂಗ್ ಥಿಯರಿ ಅನ್ನೋದಕ್ಕೆ ಜಾಸ್ತಿ ಫೋಕಸ್ ಇದೆ. ಅಂದ್ರೆ ಥೆರಾಟಿಕಲ್ ಬೇಸ್ ಕಾನ್ಸೆಪ್ಟ್ಸ್ ಇರ್ಬೋದು, ಕನ್ವೆನ್ಷನ್ಸ್ ಇರ್ಬೋದು, ಅದೇ ರೀತಿ ಎಲ್ಲ ಅಕೌಂಟಿನ ನಾವೇನಂತೀವಿ ಬೇಸಿಕ್ ಏನಿರುತ್ತೆ, ಹೌದಾ, ಥೆರಾಟಿಕಲ್ ಪಾರ್ಟ್ ಏನಿರುತ್ತೆ ಅದಕ್ಕೆ ಜಾಸ್ತಿ ಇಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ನಾವು ಡಿಗ್ರಿಯಲ್ಲಿ ಇದ್ದಾಗ ನಮಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂಡರ್ ಅಕೌಂಟಿಂಗ್ ಥಿಯರಿ ಅನ್ನುವಂತ ಒಂದು ಸಬ್ಜೆಕ್ಟ್ ಇತ್ತು. ನಿಮ್ಮ ಯೂನಿವರ್ಸಿಟಿ ಅಂಡರ್ ನೀವು ಓದಿದ್ರೆ ನಿಮ್ಗೆ ಈ ಸಬ್ಜೆಕ್ಟ್ ಬಗ್ಗೆ ಗೊತ್ತಿರುತ್ತೆ. ಸೊ ಇದು ಸ್ವಲ್ಪ ಚೇಂಜ್ ಇದೆ ಅಂತ ಹೇಳ್ಬೋದು. ಕೆಸೆಟ್ ಸಿಲೆಬಸ್ಸಿಗೂ ಇಲ್ಲಿನೂ ಫೋಕಸ್ ಸ್ವಲ್ಪ ಚೇಂಜ್ ಇದೆ. ಅದಾದ್ಮೇಲೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇದನ್ನ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಾನು ಒಂದು ಚಾಪ್ಟರ್ ಇದೆ. ಅದೇ ರೀತಿ ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಾನು ಒಂದು ಚಾಪ್ಟರ್ ಇದೆ. 2 ಚಾಪ್ಟರ್ಸ್ ಇದೆ ಕೆಸೆಟ್ ಅಲ್ಲಿ. ಓಕೆನಾ. ಕೆಸೆಟ್ಟಿನ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನುವಂತ ಚಾಪ್ಟರ್ ನಂಬರ್ 6 ಇದೆ. ಅದೇ ರೀತಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅನ್ನುವಂತ ಚಾಪ್ಟರ್ ನಂಬರ್ 8 ಇದೆ. ಓಕೆನಾ. ಇದೆರಡು ಮ್ಯಾನೇಜ್ಮೆಂಟಿನ ಸಬ್ಜೆಕ್ಟ್ಸ್ ಗಳೇ ಆಗಿದೆ. ಆ ಎರಡು ಅಂದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿಗೂ ಕೂಡ ಮ್ಯಾನೇಜ್ಮೆಂಟ್ ಅನ್ನೋದೇ ಬೇಸು. ಅದೇ ರೀತಿ ನಮ್ಮ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಗೂ ಮ್ಯಾನೇಜ್ಮೆಂಟೇ ಬೇಸು. ಆದ್ರೆ ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ನಮ್ಗೆ ಗೊತ್ತಿದೆ PU ಸಿಲೆಬಸ್ ಅಲ್ಲಿಯೂ ಕೂಡ ಇದೆ ಇದು. ಹೌದಾ. ಅಂದ್ರೆ ಮ್ಯಾನೇಜ್ಮೆಂಟ್ ಥಿಯರಿ ಅಂಡ್ ಪ್ರಾಕ್ಟೀಸ್ ಏನು, ಡೆಫಿನಿಷನ್ ಅಂದ್ರೆ ಬೇಸಿಕ್ಸ್, ಅರ್ಥ ಆಗ್ತಾ ಇದೆಯಾ, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಇದೆಲ್ಲವೂ ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಲ್ಲಿಯೂ ಈ ಎಲ್ಲ ಪಾರ್ಟ್ಸ್ ಅನ್ನ ಕೆಸೆಟ್ ಸಿಲೆಬಸ್ ಅಲ್ಲಿಯೂ ಕೂಡ ಕವರ್ ಮಾಡಿದ್ದಾರೆ.
ಓಕೆನಾ. ಸೊ ಈ ಪಾರ್ಟ್ ಕವರ್ ಆಗಿದೆ ಎಲ್ಲಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನುವಂತ ಪಾರ್ಟ್ ಅಲ್ಲಿ. ಆದ್ರೆ ಇಲ್ಲಿ ಅದನ್ನೇ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್. ನಾನು ಹೇಳಿದ ಹಾಗೆ ನೀವು ನೋಡಬಹುದು ಚಾಪ್ಟರ್ ನಂಬರ್ 6 ನಮ್ಮ ಒಂದು ಕೆಸೆಟಿನ ಸಿಲಾಬಸ್ಸಿನ ಚಾಪ್ಟರ್ ನಂಬರ್ 6 ಏನಿದೆ ಅದರಲ್ಲಿ ಫಸ್ಟ್ ಕಂಟೆಂಟ್ ಅನ್ನ ಆತ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ ಪ್ರಿನ್ಸಿಪಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ಅದರಲ್ಲಿ ಇದೆಲ್ಲವೂ ಕವರ್ ಆಗುತ್ತೆ. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿ ಫಾರ್ಮುಲೇಷನ್ ಅಂಡ್ ಇಂಪ್ಲಿಮೆಂಟೇಷನ್, ಕಾರ್ಪೊರೇಟ್ ಮಿಷನ್, ಆಬ್ಜೆಕ್ಟಿವ್ಸ್, ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಅನಾಲಿಸಿಸ್. ಓಕೆನಾ. ಅದಾದ್ಮೇಲೆ ನೋಡಿ ಅಂದ್ರೆ ಇದು ಕೂಡ 6th ಚಾಪ್ಟರ್ ಅಲ್ಲಿ ನಮ್ಮ ಕೆಸೆಟಿನ 6th ಚಾಪ್ಟರ್ ಅಲ್ಲಿ ಕವರ್ ಆಗಿದೆ. ಅದಾದ್ಮೇಲೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬಂತು ನೋಡಿ. ಈ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಸೆಪರೇಟ್ ಚಾಪ್ಟರ್ ಇದೆ. ಯೂನಿಟ್ ನಂಬರ್ 8 ಏನಿದೆ ನಮ್ದು ಅದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದೆ ನಮ್ಮ ಕೆಸೆಟಿನ ಸಿಲೆಬಸ್ ಅಲ್ಲಿ. ಅದೇ ಕಂಟೆಂಟ್ಸ್ ಇಲ್ಲಿಯೂ ಕೂಡ ಕವರ್ ಆಗಿದೆ. ಅದಾದ್ಮೇಲೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ನಂಬರ್ 6 ಅಲ್ಲಿ ಕವರ್ ಆಗಿದೆ. ಅದೇ ಎಲ್ಲವೂ ಕೂಡ ಇಲ್ಲೂ ಕವರ್ ಆಗುತ್ತೆ. ಅದಾದ್ಮೇಲೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಯೂನಿಟ್ ನಂಬರ್ 4 ಅಂಡರ್ ನಮ್ಮ ಕೆಸೆಟ್ ಸಿಲೆಬಸ್. ಕೆಸೆಟ್ ಮತ್ತೆ ನೆಟ್ ಸಿಲೆಬಸ್ ಯೂನಿಟ್ ನಂಬರ್ 4 ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿದೆ. ಈ ಎಲ್ಲ ಕಾನ್ಸೆಪ್ಟ್ ಕೂಡ ನಮ್ಮ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ ಇರಬಹುದು, ನಮ್ಮ ಯೂಟ್ಯೂಬ್ ಚಾನಲಿನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನಿಮ್ಗೆ ಗೊತ್ತೇ ಇದೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆಲ್ಲವನ್ನು ಕವರ್ ಮಾಡ್ತೀವಿ ನಾವು. ಹೌದಾ. ಕ್ಯಾಪಿಟಲ್ ಬಜೆಟಿಂಗ್ ಇರ್ಬೋದು, ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನೇಷನ್, ಅದೇ ರೀತಿ ಫಂಕ್ಷನ್ಸ್ ಇರ್ಬೋದು, ಕಾಸ್ಟ್ ಆಫ್ ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಡಿವಿಡೆಂಡ್ ಅಂಡ್ ವ್ಯಾಲ್ಯೂಯೇಷನ್, ಇದೆಲ್ಲವನ್ನು ಕವರ್ ಮಾಡಿದೀವಿ. ಇದಕ್ಕಿಂತ ಇನ್ ಡೆಪ್ತ್ ಕವರ್ ಮಾಡಿದೀವಿ. ಅದನ್ನ ನೀವು ಪೇಪರ್ ಸೆಕೆಂಡ್ ಕೂಡ ಇದೆ ಅಲ್ವಾ. ಈಗ ದಿಸ್ ಒನ್ ಈಸ್ ಬೇಸಿಕ್ ಡಿಗ್ರಿ ಲೆವೆಲಿನ ಪೇಪರ್ ಬರುತ್ತೆ. ಮುಂದೆ ಅಗೇನ್ ಪೇಪರ್ ನಂಬರ್ 2 ಅಲ್ಲಿ ಅಂದ್ರೆ ಸೆಕೆಂಡ್ ಪೇಪರ್ ಏನಿದೆ ನಮ್ಮ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಅದರಲ್ಲಿ ಸ್ವಲ್ಪ ಇನ್ ಡೆಪ್ತ್ ಕೇಳ್ತಾರೆ. ಅದಾದ್ಮೇಲೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್. ಇದು ನೋಡಿ ಸ್ಟಾಟಿಸ್ಟಿಕ್ಸ್, ಬಿಸ್ನೆಸ್ ಸ್ಟಾಟ್ ಅನ್ನೋದು ಇದೆ ನಮ್ಮ ಕೆಸೆಟ್ ಸಿಲೆಬಸ್ ಅಲ್ಲಿ. ಬಿಸ್ನೆಸ್ ಸ್ಟಾಟ್ ಅನ್ನೋದು ಇದೆ. ಆದ್ರೆ ಮ್ಯಾಥಮೆಟಿಕ್ಸ್ ಅನ್ನುವಂತಹ ಪಾರ್ಟ್ ನಾವು ನೋಡೋದಿಲ್ಲ. ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಕಮರ್ಷಿಯಲ್ ಅರ್ಥಮೆಟಿಕ್ಸ್, ಮ್ಯಾಟ್ರಿಕ್ಸ್, ಅಲ್ಜೆಬ್ರಾ, ಕ್ಯಾಲ್ಕುಲಸ್, ಈ ಪಾರ್ಟ್ ಏನಿದೆ ಈ ಪಾರ್ಟು ನಮ್ಮ ಕೆಸೆಟ್ ಸಿಲೆಬಸ್ ಅಲ್ಲಿ ಇಲ್ಲ. ಓಕೆನಾ. ಟೈಮ್ ಸೀರೀಸ್ ಅಂಡ್ ಫೋರ್ಕಾಸ್ಟಿಂಗ್, ಪ್ರೊಬ್ಯಾಬಿಲಿಟಿ ಥಿಯರೀಸ್ ಅಂಡ್ ಸ್ಟಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್, ಇದೆರಡು ಸಿ ಮತ್ತೆ ಡಿ ನಾವು ನೋಡ್ತೀವಿ. ಬಟ್ ಮ್ಯಾಥಮೆಟಿಕಲ್ ಪಾರ್ಟ್ ಅನ್ನ ಕೆಸೆಟ್ ಅಲ್ಲಿ ನೋಡೋದಿಲ್ಲ. ಸೊ ದಿಸ್ ಪಾರ್ಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಕೆಸೆಟ್ ಸಿಲೆಬಸ್ ಅಂತ ಹೇಳ್ಬೋದು. ಅದಾದ್ಮೇಲೆ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಪಾರ್ಟ್ ಇದೆ. ಹೌದಾ. ಯೂನಿಟ್ ನಂಬರ್ 7 ಅಲ್ಲಿ. ಓಕೆನಾ. ಯೂನಿಟ್ ನಂಬರ್ 7 ಅಲ್ಲಿ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಸಪರೇಟ್ ಚಾಪ್ಟರ್ ನಾವು ಕೆಸೆಟ್ ಅಲ್ಲಿ ನೋಡ್ತೀವಿ. ಅದರ ಪಾರ್ಟ್ಸ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆನಾ. ಅದಾದ್ಮೇಲೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸಸ್ ಆಫ್ ಆಡಿಟಿಂಗ್. ಓಕೆನಾ. ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸಸ್ ಆಫ್ ಆಡಿಟಿಂಗ್ ನಾನು ಹೇಳಿದ ಹಾಗೆ ಯೂನಿಟ್ ನಂಬರ್ 2 ಆಫ್ ನಮ್ಮ ಕೆಸೆಟ್ ಅಂಡ್ ನೆಟ್ ಸಿಲೆಬಸ್ ಅಲ್ಲಿ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅಂತ ಕೊಟ್ಟಿದ್ದಾರೆ. ಮೇಲೆ ಅಕೌಂಟಿಂಗ್ ಥಿಯರಿಯನ್ನು ಸಪರೇಟ್ ಆಗಿ ಕೊಟ್ಟರು, ಇಲ್ಲಿ ಆಡಿಟಿಂಗ್ ಅನ್ನು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ನಾನು ತುಂಬಾ ಸಲ ನಿಮ್ಗೆ ಹೇಳ್ತಾ ಇರ್ತೀನಿ ಸಿಲೆಬಸ್ಸಿನ ಬೇಸ್ ಸೇಮ್ ಇದೆ. ಬಟ್ ಅದನ್ನೇ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಕಂಪೈಲ್ ಮಾಡುವಾಗ ಅಂದ್ರೆ ಸಿಲೆಬಸ್ಸಿನ ಚಾಪ್ಟರಿನ ಟೈಟಲ್ಸ್ ಆಗಿರಬಹುದು, ಅದರಲ್ಲಿ ಕೊಟ್ಟಿರುವ ಕಂಟೆಂಟ್ಸ್ ಅನ್ನ ಹಿಂದೆ ಮುಂದೆ ಮಾಡಿ ಅದನ್ನ ಅರೇಂಜ್ ಮಾಡಿದ್ದಾರೆ ಅಷ್ಟೇ. ಲಾಸ್ಟ್ ಪಾರ್ಟ್ ನೋಡಿ ಕಂಪ್ಯೂಟರ್ ಅಪ್ಲಿಕೇಶನ್ ಅಂಡ್ ಬಿಸ್ನೆಸ್. ಈ ಪಾರ್ಟ್ ಇಂದೆ ಇದು ಕೆಸೆಟ್ ಸಿಲೆಬಸ್ಸಿನ ಪೇಪರ್ 1 ಅಲ್ಲಿ ನಾವು ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನ ನೋಡ್ತೀವಿ. ಆದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಂಡ್ ಬಿಸ್ನೆಸ್ ಅನ್ನುವಂತಹ ಪಾರ್ಟ್ ಅನ್ನ ನಾವು ಈ ಒಂದು ಕೆಸೆಟ್ ಸಿಲೆಬಸ್ ಅಲ್ಲಿ ಪೇಪರ್ 2 ಅಲ್ಲಿ ನೋಡೋದಿಲ್ಲ. ಆ ಬೇಸ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಓಕೆ. ಅಂದ್ರೆ ಪೇಪರ್ 1 ಅಲ್ಲಿ ನಾವು ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನು ನೋಡ್ತೀವಿ. ಹೌದಾ. ಇನ್ಫಾರ್ಮೇಶನ್ ಟೆಕ್ನಾಲಜಿನ ನೋಡ್ತೀವಿ. ಆದ್ರೆ ಪೇಪರ್ 2 ಅಲ್ಲಿ ಇಲ್ಲ. ಅದನ್ನ ಇಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಅಂಡ್ ಬಿಸ್ನೆಸ್ ಅಂತ ಇಲ್ಲಿ ಈ ಒಂದು 4 ಕಂಟೆಂಟ್ ಅನ್ನ ಆಡ್ ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ನಾವು ಫಸ್ಟ್ ಪೇಪರ್ ಅಲ್ಲಿ ನೋಡಿದಾಗ ಅಟ್ ಲೀಸ್ಟ್ 80% ಆದ್ರೂ. ಓಕೆನಾ. ಫಸ್ಟ್ ಪೇಪರ್ ಅಲ್ಲಿ ನೋಡಿದಾಗ ಪೇಪರ್ 1 ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ 1 ಆಫ್ ಅವರ್ ಕಾಮರ್ಸ್ ಈಸ್ 70 to 80% ಸಿಮಿಲರ್ ಟು ಕೆಸೆಟ್ ಸಿಲೆಬಸ್. ಈಗ ನಾವು ಪೇಪರ್ 2 ನ ಸಿಲೆಬಸ್ ಅನ್ನ ನೋಡ್ತಾ ಹೋಗೋಣ. ಕಾಮರ್ಸ್ ಎಂದು ಅಡ್ವಾನ್ಸ್ ಅಕೌಂಟಿಂಗ್ ಅಂಡ್ ಫಿನಾನ್ಸ್ ಅಂತ ಕೊಟ್ರು. ಈ ಅಡ್ವಾನ್ಸ್ ಅಕೌಂಟಿಂಗ್ ಅಂಡ್ ಫಿನಾನ್ಸ್ ಅಲ್ಲಿ ಏನ್ ಕೊಡ್ತಾರೆ, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ನ ಮೀನಿಂಗ್, ನೀಡ್, ಸ್ಟೇಜಸ್ ಅಂಡ್ ಈ ಎವಲ್ಯೂಷನ್ ಆಫ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಯಾವ ರೀತಿ ಆಗಿರುತ್ತೆ. ಅದೇ ರೀತಿ IFSR ಅಂದ್ರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್, ಈ ಒಂದು ಕಂಟೆಂಟ್ ಅನ್ನ ಕೆಸೆಟ್ ಸಿಲೆಬಸ್ ಅಲ್ಲಿ ಕೂಡ ಕವರ್ ಮಾಡಿದ್ದಾರೆ. ಅದಾದ್ಮೇಲೆ ಸೋಷಿಯಲ್ ಇಶ್ಯೂಸ್ ಇನ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ನೋಡಿ, ಇದರಲ್ಲಿ ಜಾಸ್ತಿ ಏನ್ ಕವರ್ ಮಾಡ್ಕೊಂಡ್ರು, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಅನ್ನ ಕವರ್ ಮಾಡ್ಕೊಂಡ್ರು. ಓಕೆನಾ. ಅದಾದ್ಮೇಲೆ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಪಾರ್ಟ್ ಅನ್ನ ಇಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಇಥಿಕ್ಸ್ ಅಂಡ್ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಅಂತ ಹೇಳಿದೆ ನಾನು, ಅದನ್ನ ಇಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ. ನೋಡಿ ಕಂಟೆಂಟ್ಸ್ ಅನ್ನ ಬೇರೆ ಬೇರೆ ಚಾಪ್ಟರ್ ಅಲ್ಲಿ ಕೆಸೆಟ್ ನ ಕಂಟೆಂಟ್ ಗಳೇ ಇದೆ 70% ಅಂತ ಹೇಳ್ಬೋದು ನಾವು. 70 to 80%. ಓಕೆನಾ. 70% ಅಂದ್ರೆ ಎಕ್ಸಾಕ್ಟ್ ಆಗತ್ತೆ ಕವರ್ ಮಾಡಿದ್ದಾರೆ. ಕೆಸೆಟ್ ಸಿಲೆಬಸ್ ಇಲ್ಲೂ ಕೂಡ ಇದೆ. ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಾನು ಹೇಳಿದ ಹಾಗೆ ನಿಮಗೆ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅನ್ನುವಂತಹ ಕೆಸೆಟಿನ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇರುವಂತಹ ಎಲ್ಲ ಕಂಟೆಂಟ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆನಾ.
ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು, ಮೀನಿಂಗ್, ನೇಚರ್, ಸ್ಕೋಪ್ ಇರ್ಬೋದು. ಎಲಿಮೆಂಟ್ಸ್ ಆಫ್ ಕಾಸ್ಟಿಂಗ್, ಲೇಬರ್, ಮಟೀರಿಯಲ್, ಓವರ್ ಹೆಡ್ಸ್ ಇದೆ. ಹೌದಾ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಓವರ್ ಹೆಡ್ಸ್ ಬರುತ್ತೆ. ಮೆಥಡ್ಸ್ ಆಫ್ ಕಾಸ್ಟಿಂಗ್, ಪ್ರೊಸೆಸ್ ಕಾಸ್ಟಿಂಗ್. ಓಕೆ, ಅದಾದ್ಮೇಲೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇರುತ್ತೆ. ಅಬ್ಸಾರ್ಪ್ಷನ್ ಅಂಡ್ ಮ್ಯಾನೇಜರಲ್ ಕಾಸ್ಟಿಂಗ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ವೇರಿಯನ್ಸ್ ಅನಾಲಿಸಿಸ್, ಇದೆಲ್ಲವನ್ನು ಇಲ್ಲಿ ಕವರ್ ಮಾಡಿದ್ದಾನೆ. ಬಜೆಟಿಂಗ್, ಪ್ರಾಫಿಟ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್. ಓಕೆನಾ, ಅಂದ್ರೆ ನಮ್ಮ ಒಂದು ಕೆಸೆಟಿನ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇರೋದನ್ನೇ ಸ್ವಲ್ಪ 2-3 ಪಾರ್ಟ್ಸ್ ಆಗಿ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಟ್ಯಾಕ್ಸ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ನೋಡಿ, ನಮ್ಮ ಕೆಸೆಟ್ ಸಿಲಾಬಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದನ್ನ ಟ್ಯಾಕ್ಸ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಚಾಪ್ಟರ್ 10 ಏನಿದೆ, ಓಕೆ, ಚಾಪ್ಟರ್ 10 ಆಫ್ ಅವರ್ ಕೆಸೆಟ್ ಸಿಲಾಬಸ್ ಈಸ್ ಸಿಮಿಲರ್ ಟು ದೀಸ್ ಕಂಟೆಂಟ್ಸ್. ಓಕೆ, ಆ ಕಂಟೆಂಟ್ಸ್ ಅನ್ನ ಇಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಡಿಸೆಂಬರ್ ಕೊನೆಯ ವಾರದಲ್ಲಿ ಅಂದ್ರೆ ನಿಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ ಅಲ್ಲಿ ನೀವು ನಮ್ಮ ಕೆಸೆಟ್ ಹೊಸ ಬ್ಯಾಚ್ಗೆ ಜನವರಿ 1ರಿಂದ ಸ್ಟಾರ್ಟ್ ಆಗ್ತಾ ಇರುವಂತಹ ಬ್ಯಾಚ್ಗೆ ಅಡ್ಮಿಷನ್ ತೆಗೆದುಕೊಳ್ಳಬಹುದು. ಆ ಒಂದು ಕೆಸೆಟ್ ಬ್ಯಾಚ್ ಅಲ್ಲಿ ನಾವು ಈ ಎಲ್ಲಾ ಕಂಟೆಂಟ್ಸ್ ಅನ್ನ ಆಲ್ 10 ಚಾಪ್ಟರ್ಸ್ ಆಫ್ ಪೇಪರ್ 2 ಕೆಸೆಟ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ಸೊ ನೀವು ಕೆಸೆಟ್ಗೂ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದೇ ರೀತಿ PU ಲೆಕ್ಚರಿಗೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಫೋಕಸ್ ಎರಡೂ ಕಡೆ ಇದೆ ಅಂದ್ರೆ ನೀವೇನ್ ಮಾಡ್ಬೋದು, ನಮ್ಮ ಕೆಸೆಟ್ ಬ್ಯಾಚ್ಗೆ ಜಾಯಿನ್ ಆಗಬಹುದು. ಅದರಲ್ಲಿ ನಿಮ್ಮ PU ಎಲ್ಲ ಕಂಟೆಂಟ್ಸ್ ಅನ್ನು ನಾನು ಕವರ್ ಮಾಡ್ತೀನಿ ಅನ್ನುವಂತ ಭರವಸೆ ನಾನು ನಿಮಗೆ ಕೊಡ್ತೀನಿ. ಓಕೆನಾ, ಅದಾದ್ಮೇಲೆ 14 ನೋಡಿ ಹಿಂದೆ ಫಿನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್. ನೋಡಿ, ನಮ್ಮ ಕೆಸೆಟ್ ಸಿಲಾಬಸ್ ನಲ್ಲಿ ನಾನು ಹೇಳಿದ ಹಾಗೆ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂತ ಚಾಪ್ಟರ್ ಇದೆ, ಯೂನಿಟ್ ನಂಬರ್ 7. ಅದೇ ಕಂಟೆಂಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅದರಲ್ಲಿ ನಾವು ಎಲ್ಲವನ್ನು ಕವರ್ ಮಾಡ್ತೀವಿ. ಅಂದ್ರೆ ನೇಚರ್ ಅಂಡ್ ರೋಲ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್ ಇರಬಹುದು. ಆಲ್ರೆಡಿ ನನ್ನ ಸ್ಟೂಡೆಂಟ್ಸ್ ಗೆ ಗೊತ್ತಿದೆ. ಆರ್ಗನೈಸೇಷನ್ ಅಂಡ್ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ SEBI, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಎನ್ವಿರಾನ್ಮೆಂಟ್ ಅಂದ್ರೆ ಯೂರೋ ಯಾವ ರೀತಿ ಇಶ್ಯೂ ಆಗುತ್ತೆ, ಅದೇ ರೀತಿ GDRs ಇರ್ಬೋದು, ADRs ಇರ್ಬೋದು, ಹೌಸಿಂಗ್ ಫಿನಾನ್ಸ್ ಕಂಪನೀಸ್ ಇರ್ಬೋದು, ಇದೆಲ್ಲವೂ ಅಲ್ಲಿ ಕವರ್ ಆಗುತ್ತೆ. ಅದಾದ್ಮೇಲೆ ನೋಡಿ ಇಂಟರ್ನ್ಯಾಷನಲ್ ಬಿಸ್ನೆಸ್. ನೋಡಿ, ನಾವು ಕೆಸೆಟ್ ಸಿಲಾಬಸ್ ಅಲ್ಲಿ ಪೇಪರ್ ಫಸ್ಟ್ ಚಾಪ್ಟರ್ ಅನ್ನೇ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಕವರ್ ಮಾಡ್ಕೊಂಡ್ವಿ. ಅದನ್ನೇ ಇಲ್ಲಿ ಏನ್ ಮಾಡಿದ್ರು ಹೇಳಿ, ಸಪರೇಟ್ ಕಂಟೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಪೇಪರ್ 2 ಅಲ್ಲಿ ನಾವೇನ್ ನೋಡಿದ್ವಿ, ಸ್ವಲ್ಪ ಅಡ್ವಾನ್ಸ್ಡ್ ಇರುವಂತಹ 5 ಚಾಪ್ಟರ್ಸ್ ಅನ್ನ ನೋಡಿದ್ವಿ. ಇದು ನಾನು ಹೇಳಿದ ಹಾಗೆ ಹೋದ ಸಲದ ಅಪಾಯಿಂಟ್ಮೆಂಟಿನ ಒಂದು ಸಿಲಾಬಸ್ ಅಂತ ನಾವು ಹೇಳಬಹುದು. ಅದೇ ಈ ಸಲದ ಸಿಲಾಬಸ್ ಅಲ್ಲಿ ಏನಾದ್ರು ಅಪ್ಗ್ರೇಡೇಷನ್ ಆಗಬಹುದು, ಆದ್ರೆ ಕಂಪ್ಲೀಟ್ ಚೇಂಜ್ ಅಂತೂ ಆಗುದಿಲ್ಲ. ಕಾಮರ್ಸಿನ ಬೇಸ್ ಇದೇ ರೀತಿ ಇರುತ್ತೆ, ಸ್ವಲ್ಪ ಅಪ್ಗ್ರೇಡೇಷನ್ ಆಗಬಹುದು. ಸೊ ನಮ್ಮ ಕೆಸೆಟಿನ ಸಿಲಾಬಸ್ಸಿನ 10 ಚಾಪ್ಟರ್ಸ್ ಏನಿದೆ ಅದನ್ನ ನೀವು ಪ್ರಿಪೇರ್ ಮಾಡಿದ್ರೆ ಅಂದ್ರೆ ನಮ್ಮ ಕೆಸೆಟಿನ ಮುಂಬರುವ ಬ್ಯಾಚ್ಗೆ ನೀವು ಜಾಯಿನ್ ಆದ್ರೂ ಕೂಡ ನಿಮ್ಮ PU ಲೆಕ್ಚರರ್ ನ ರಿಕ್ರೂಟ್ಮೆಂಟ್ನ ತಯಾರಿ ಕೂಡ ಅದರೊಂದಿಗೆ ಆಗುತ್ತೆ. ಅಥವಾ ನೀವು ಫೋಕಸ್ಡ್ ಆಗಿ PU ಲೆಕ್ಚರರಿಗೆ ರೆಡಿ ಆಗ್ತಾ ಇದ್ದೀರಾ ಅಂತಂದ್ರೆ ಜನವರಿ ಎಂಡ್ ವರೆಗೂ ನಮ್ಮ PU ಲೆಕ್ಚರರ್ ರಿಕ್ರೂಟ್ಮೆಂಟಿನ ಒಂದು ಕ್ಲಾಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಜಾಯಿನ್ ಆಗೋದಕ್ಕೆ ಮರಿಬೇಡಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ PU ಲೆಕ್ಚರರ್ ಗ್ರೂಪ್ ಕೂಡ, ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಕೊಡ್ತಾ ಇದ್ದೀನಿ. ಅದೇ ರೀತಿ ಕೆಸೆಟ್ ಬ್ಯಾಚಿನ ಲಿಂಕ್ ಕೂಡ ಕೊಡ್ತಾ ಇದ್ದೀನಿ. ವಾಟ್ಸ್ಆಪ್ ಗ್ರೂಪಿಗೆ ಜಾಯಿನ್ ಆಗೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.